ಒಂದೇ ದಿನದಲ್ಲಿ 15 ಬಿರಿಯಾನಿ ಆರ್ಡರ್, ಅದ್ರ ಜೊತೆಗೆ ಗ್ರೇವಿ, ಚಿಕನ್ ಲಾಲಿಪಾಪ್ ಎಲ್ಲ 10 ಪ್ಲೇಟು, ಜೊತೆಗೆ 2 ಟೈಮ್ ಬಿರಿಯಾನಿ ಮಾಡಿದ್ದು. ಇದು ನಿಜವಾಗ್ಲೂ ಸಕ್ಸಸ್ ಆಯಿತಾ? ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಸಹನಾ ಮಲ್ನಾಡ್ ಕಿಚನ್. ಆ್ಯಕ್ಚುಲಿ ಇಡೀ ದಿನ ನನ್ನ ಕ್ಲೌಡ್ ಕಿಚನ್ ಫುಲ್ ಬ್ಯುಸಿ ಆಗಿತ್ತು. 2 ಟೈಮ್ಸ್ ಬಿರಿಯಾನಿ ಮಾಡಿದ್ದೆ. ವಿಜಯಲಕ್ಷ್ಮಿ ಅವರು ಅವ್ರ ವೆಡ್ಡಿಂಗ್ ಆನಿವರ್ಸರಿ ಫಂಕ್ಷನ್ ಅಂತ ಹೇಳಿ 15 ಪ್ಲೇಟ್ ಬಿರಿಯಾನಿ ಆರ್ಡರ್ ಮಾಡಿದರು. ಜೊತೆಗೆ 20 ಪೀಸ್ ಜಾಮೂನ್, ಗ್ರೇವಿ, ರಾಯ್ತಾ, ಲಾಲಿಪಾಪ್ ಇಷ್ಟೆಲ್ಲ ಐಟಮ್ಗಳು ಬಲ್ಕ್ ಆರ್ಡರಲ್ಲಿ ಕೊಟ್ಟಿದ್ರು. ಜೊತೆಗೆ ತುಂಬ ಜನ ನನಗೆ ಬಿರಿಯಾನಿ ಟ್ಯೂಸ್ಡೇನೇ ಬೇಕು ಅಂತ ಹೇಳಿ ಅದರದ್ದು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಸೊ ಫಸ್ಟಿಗೆ ಆರ್ಡರ್ ಬಂದಿದ್ದು ಪ್ರತಾಪ್ ಅವ್ರದ್ದು. ಅವರಿಗೆ ಬಿಸಿಯಾಗಿ ಬಿರಿಯಾನಿನ ಬಾಕ್ಸಲ್ಲಿ ಹಾಕಿ 1 o'clock ಬೇಕಾಗಿದ್ದರಿಂದ ಅವರಿಗೆ ಫಸ್ಟ್ ನಾನು ಡೆಲಿವರಿ ಕೊಟ್ಟೆ. ನೆಕ್ಸ್ಟ್ ಸಚಿನ್ ಅವರು ಚಿಕನ್ ಕಬಾಬ್ ಮತ್ತು ಗ್ರೇವಿನ ಆರ್ಡರ್ ಮಾಡಿದರು. ಅವ್ರಿಗೂ ಕೂಡ ಸಕ್ಸಸ್ಫುಲಿ ಡೆಲಿವರಿ ಕೊಟ್ಟೆ ಆನ್ ದ ಟೈಮ್, ಕರೆಕ್ಟ್ ಟೈಮ್. ನೆಕ್ಸ್ಟು ಪ್ರತಿಮಾ ಅವರು ಚಿಕನ್ ಬಿರಿಯಾನಿ, ಚಿಕನ್ ಗ್ರೇವಿ, ಚಿಕನ್ ಸಮೋಸ ಹಾಗೆ ಚಿಕನ್ ಕಬಾಬ್ ಕೂಡ ಆರ್ಡರ್ ಮಾಡಿದರು. ಅವ್ರಿಗೂ ಕೂಡ ಕರೆಕ್ಟ್ ಡೆಲಿವರಿ ಟೈಮ್ಗೆ ಹೋಯಿತು. ನೆಕ್ಸ್ಟು ಲಲಿತಾ ಅವರು ಆರ್ಡ್ರ್ ಮಾಡಿದರು ಚಿಕನ್ ಬಿರಿಯಾನಿ, ಚಿಕನ್ ಗ್ರೇವಿ, ಚಿಕನ್ ಸಮೋಸ ಹಾಗೆ ಕ್ರಿಸ್ಪಿ ಚಿಕನ್ ಹಾಗೆ ಜಾಮೂನ್ ಕೂಡ ಆರ್ಡರ್ ಮಾಡಿದರು. ಇಷ್ಟೆಲ್ಲ ಮಾಡೋ ಅಷ್ಟೊತ್ತಿಗೆ 4 o'clock ಆಗಿತ್ತು. ನಾನು ಲಂಚ್ ಮಾಡಿಕೊಂಡು ನೆಕ್ಸ್ಟ್ ನನ್ನ ಬಿಗ್ ಆರ್ಡರ್ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ವಿ. ಅಷ್ಟರಲ್ಲಿ ಕಸ್ಟಮರಿಂದ ಕಾಲ್ ಬಂತು. ಯಾರೆಲ್ಲ ಫುಡ್ ರಿಸೀವ್ ಮಾಡಿದ್ದಾರೆ ಒಬ್ಬೊಬ್ಬರೇ ಮೆಸೇಜ್ ಮಾಡ್ತಾಯಿದ್ರು. ತುಂಬ ಚೆನ್ನಾಗಿದೆ, ಟೇಸ್ಟ್ ಅಂತೂ ಸೂಪರ್ ಅಂತ ಒಂದೊಂದು ಐಟಮ್ ಬಗ್ಗೆ ಒಂದೊಂದು ವಿವರಣೆ ಕೊಡ್ತಾಯಿದ್ರು. ಇದೆಲ್ಲ ಕೇಳಿಸ್ಕೊಳ್ಳೋಕ್ಕೆ ಸೂಪರ್ ಅಂತ ಅನ್ನಿಸ್ತಾ ಇತ್ತು. ನನಗೂ ತುಂಬ ಖುಷಿ ಆಯಿತು. ಇಷ್ಟೆಲ್ಲ ಎಫರ್ಟ್ ಹಾಕಿದ್ಮೇಲೆ ಈ ಒಂದು ಲೈನ್ಸ್ ಬರುತ್ತಲ್ಲ, ಇದಕ್ಕಿಂತ ಏನು ಬೇಕು ಅಂತ ಅನಿಸುತ್ತೆ. ಅಷ್ಟರಲ್ಲಿ ಬಿಗ್ ಆರ್ಡರ್ ವಿಜಯಲಕ್ಷ್ಮಿ ಅವರ ಫುಡ್ ಐಟಮ್ಸ್ ಎಲ್ಲ ರೆಡಿ ಆಗಿತ್ತು. 6 o'clock ಅಷ್ಟರಲ್ಲಿ ಅವರಿಗೆ ಹೇಳಿದ್ವಿ ಪೋರ್ಟರ್ ಬುಕ್ ಮಾಡಿ ಅಂತ. ಬುಕ್ ಮಾಡಿದ್ರು. ಜೊತೆಗೆ ಎಲ್ಲ ಐಟಮ್ಸ್ನ ಕ್ಲೀನಾಗಿ ಪ್ಯಾಕ್ ಮಾಡಿಬಿಟ್ಟು ಆಟೋದಲ್ಲಿ ನಾವು ಕೊಟ್ವಿ. ಇದೇ ಥರದ ಇನ್ನಷ್ಟು ವೀಡಿಯೋಸ್ನ ನೀವು ನೋಡಬೇಕು ಅಂದರೆ ನನ್ನ ಪೇಜ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.